ಸುಹಾಸ್ ಹತ್ಯೆಯನ್ನ ಖಂಡಿಸಿ ನಿನ್ನೆ ಮಂಗಳೂರಿನಲ್ಲಿ ಪ್ರತಿಭಟನೆ ಕೂಡ ಆಗಿದೆ. ಪ್ರತಿಭಟನೆ ಸಂದರ್ಭದಲ್ಲಿ 5 ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಕಿಡಿಗೇಡಿಗಳಿಂದ 5 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ. 5 ಬಸ್ಗಳ ಮುಂಭಾಗದ ಗಾಜು ಪೀಸ್ ಆಗಿದೆ. ಕೆಎಸ್ಆರ್ಟಿಸಿ ಬಸ್ಗಳನ್ನ ಕದ್ರಿ ಬಳಿ ತಂದು ನಿಲ್ಲಿಸಿದ್ದಾರೆ. ಇದೀಗ ಪೊಲೀಸರು ಗಲಾಟೆ ಮಾಡಿದ್ರಿ ಸರಿ, ಪ್ರತಿಭಟನೆಯನ್ನ ಮಾಡಿದ್ರಿ ಸರಿ, ಹಿಂದೂ ಕಾರ್ಯಕರ್ತ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರಿ ಸರಿ, ಬಟ್ ಆದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ನಷ್ಟ ಮಾಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ನಿಮ್ಮ ಪ್ರತಿಭಟನೆ ಏನಿದ್ರು ಯಾವ ವಿಚಾರಕ್ಕೆ ಆಗ್ತಾ ಇದೆ ಅನ್ನೋದು ಮಾತ್ರ ಸೀಮಿತವಾಗಿರ್ಬೇಕು. ಕೆಎಸ್ಆರ್ಟಿಸಿ ಬಸ್ಗಳು ಏನ್ ಮಾಡಿದ್ವು? ಕೆಎಸ್ಆರ್ಟಿಸಿ ಬಸ್ಗಳನ್ನ ಗುರಿಯಾಗಿಟ್ಕೊಂಡು ಗಾಜುಗಳನ್ನ ಪುಡಿ ಮಾಡಲಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಹತ್ಯೆ ಖಂಡಿಸಿ ನಿನ್ನೆ ಮಂಗಳೂರಿನಲ್ಲಿ ಪ್ರತಿಭಟನೆ ಕೂಡ ಆಗ್ತಾ ಇತ್ತು. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನೀಡಲಾಗಿತ್ತು. ಬಟ್ ಆದ್ರೂ ಈ ರೀತಿಯಾದಂತಹ ಘಟನೆಗಳಾಗಿರುವಂತದ್ದು. ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿ ಬಸ್ನ ಗಾಜು ಪುಡಿ ಆಗಿದೆ. ಈಗ ಈ ಒಂದು ಕೆಎಸ್ಆರ್ಟಿಸಿ ಬಸ್ಗಳನ್ನ ಕದ್ರಿ ಬಳಿ ತಂದು ಪೊಲೀಸರು ನಿಲ್ಲಿಸಿದ್ದಾರೆ. ನೋಡಿ, ಸಾಲಾಗಿ ಬಸ್ಗಳನ್ನ ನಿಲ್ಲಿಸಿದ್ದಾರೆ. ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಯಾರು ಹೊಣೆ ಇದಕ್ಕೆ? ಅವರು ಯಾರು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು, ಯಾರಿದ್ರು, ಮೂಲವಾಗಿ ಅವರ ಬಳಿ ಕಟ್ಟಿಸ್ಕೊಳ್ಳುವಂತಹ ಕೆಲಸ ಆಗಬೇಕಾಗಿದೆ. ಎಲ್ಲ ವಿಡಿಯೋ ಆಧಾರಿತ ಒಂದಷ್ಟು ವಿಡಿಯೋಗಳು ಕೂಡ ಸಿಕ್ಕಿರುತ್ತೆ, ಯಾರು ಕಲ್ಲು ಎಸ್ತಿದ್ದು ಅಂತ ಹೇಳಿ. ತನಿಖೆಯನ್ನ ಇದೀಗ ಚುರುಕುಗೊಳಿಸಲಾಗ್ತಾ ಇದೆ. ಓಕೆ, ಸುಹಾಸ್ ಹತ್ಯೆ ಆಯ್ತು, ಹತ್ಯೆಯನ್ನ ಖಂಡಿಸಿದ್ರಿ, ಪ್ರತಿಭಟನೆ ಮಾಡಿದ್ರಿ, ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿ ಪ್ರತಿಭಟನೆ ಮಾಡಿದ್ರಿ. ಆದ್ರೆ ಕೆಎಸ್ಆರ್ಟಿಸಿ ಬಸ್ಗಳು ಏನ್ ಮಾಡಿದ್ವು? ಕೆಎಸ್ಆರ್ಟಿಸಿ ಬಸ್ ಸಿಬ್ಬಂದಿಗಳೇನಾದ್ರೂ ಹೋಗಿ ಗಲಾಟೆ ಮಾಡಿದ್ರಾ ಅಥವಾ ಹತ್ಯೆಯಲ್ಲಿ ಭಾಗಿಯಾಗಿದ್ರಾ? ನೀವು ಈ ರೀತಿಯಾಗಿ ದೌರ್ಜನ್ಯ ಎಸಗೋದಕ್ಕೆ ಇದಕ್ಕೂ ಕೂಡ ಇದೀಗ ಪೊಲೀಸ್ ಇಲಾಖೆ ಕೇಸ್ ದಾಖಲು ಮಾಡಿಕೊಂಡು ತನಿಖೆಯನ್ನ ಕೂಡ ನಡೆಸುತ್ತೆ. ಯಾರು ಕಲ್ಲು ತೂರಾಟವನ್ನ ಮಾಡಿದ್ರು ಅವರ ವಿರುದ್ಧ ಕ್ರಮವನ್ನ ಕೂಡ ಕೈಗೊಳ್ಳುತ್ತೆ ಪೊಲೀಸ್ ಇಲಾಖೆ.